ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆ 2026ರ 2, 3 ಮತ್ತು 4 ಅಂಕಕ್ಕೆ ಬರುವಂತಹ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ಇಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪ್ರಶ್ನೆಗಳನ್ನು ನೀವು ಕಡ್ಡಾಯವಾಗಿ ಓದ್ಕೊಂಡಿರಲೇಬೇಕು. ಇದರೊಳಗಡೆ ನಿಮಗೆ ಎಷ್ಟೋ ಕ್ವಶನ್ಸು ರಿಪೀಟ್ ಆಗ್ತವೆ ಮಕ್ಕಳು. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ಬಾರಿ ಈ ಕ್ವಶನ್ ಆನ್ಸರ್ಸ್ಗಳನ್ನ ಈಗ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ. ಸೊ ಜಸ್ಟ್ ಒಂದು ಟೈಮ್ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ಓದಿದ್ದೀನ, ಸೊ ಇನ್ನೂ ಓದಿಲ್ಲ ಅಂದರೆ ಇನ್ನೊಂದು ಸರಿ ಓದ್ಕೊಳ್ಳೋಣ, ಅದಕ್ಕಾಗಿ ನಿಮಗೆ ಈ ವಿಡಿಯೋನ ಮಾಡ್ತಾ ಇರೋದು ಮಕ್ಕಳು. ವೆರಿ ಇಂಪಾರ್ಟೆಂಟ್. 2, 3, 4 ಅಂಕದ ಪ್ರಶ್ನೆಗಳು, ಅದೇ ರೀತಿ ನಕ್ಷೆಗೆ ಬರುವಂತಹ ಅಷ್ಟು ಪಾಯಿಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ನಿಮಗೆ 2 ಅಂಕದಲ್ಲಿ ಕಡ್ಡಾಯವಾಗಿ ಓದ್ಕೋಬೇಕಾಗಿರೋಂಥ ಕ್ವಶನ್ಸ್ಗಳು ಬಂದರೆ ಮಕ್ಕಳ, ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ್ಯಾವು? 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಯಾವ್ಯಾವು? ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಯಾವ್ಯಾವು? ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ರೂಪುಗೊಂಡಿದೆ ಅಥವಾ ಸಾಮಾಜಿಕ ಸ್ತರ ವಿನ್ಯಾಸದ ವಿವಿಧ ರೂಪಗಳು ಯಾವ್ಯಾವು? ಸಾರ್ವಜನಿಕ ಆಡಳಿತದ ಮಹತ್ವ, ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯ ನಡುವೆ ಇರುವಂತಹ ವ್ಯತ್ಯಾಸ, ಸ್ವತಂತ್ರ ಭಾರತ ಎದುರಿಸಿದಂತಹ ಸಮಸ್ಯೆಗಳು, ನೆಕ್ಸ್ಟ್ ಭಾರತದ ಒಕ್ಕೂಟಕ್ಕೆ ಜುನಾಗಢ ವಿಲೀನವನ್ನು ವಿವರಿಸಿ, ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಅಥವಾ ಸಾಧನೆಗಳು. 10ನೇ ಪ್ರಶ್ನೆ ಬಂದು ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ. ನೆಕ್ಸ್ಟು ಭಾರತದಲ್ಲಿ ರೂಢಿಯಲ್ಲಿರುವಂತಹ ನೀರಾವರಿ ವಿಧಾನಗಳು ಯಾವ್ಯಾವು? ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆ ನಡುವಿನ ವ್ಯತ್ಯಾಸಗಳೇನು? ಭಾರತದಲ್ಲಿ ಭೂಬಳಕೆಯ ಪ್ರಕಾರಗಳು ಯಾವ್ಯಾವು? ಭಾರತದ ಬೆಳೆಯ ಮಾದರಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವ ಅಂಶಗಳು, ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ, ಬಾಲಕಾರ್ಮಿಕತನ ಅಥವಾ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು. ಸೊ ಇದಿಷ್ಟು ನಿಮಗೆ 2 ಅಂಕದಲ್ಲಿ ನಾನಿದು ನಿಮಗೆ ಇಷ್ಟರೊಳಗಡೆ ಬರ್ತದೆ, ಇದೆಲ್ಲವೂ ಬರ್ತದೆ ಅಂತಲ್ಲ, ಇದೇ ಪ್ರಶ್ನೆಗಳು ಅಂತಲ್ಲ, ಇಷ್ಟರೊಳಗಡೆ 100% ನಿಮಗೆ 2 ಅಂಕದಲ್ಲಿ ಕೆಲವೊಂದಷ್ಟು ಕ್ವಶನ್ಸ್ಗಳು ಬರ್ತದೆ ಮಕ್ಕಳ. ಹಾಗಾಗಿ ಇವು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ತದೆ. ಹಾಗಾಗಿ ಇವುಗಳನ್ನು ನಿಮಗೆ ನೋಡ್ಕೊಳ್ಳಿಕ್ಕೆ ನಾನು ಕೊಡ್ತಿರೋದು. ಗ್ರಾಹಕ ಶೋಷಣೆಗೆ ಕಾರಣಗಳು, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು, ಬಾಲಕಾರ್ಮಿಕತೆಯ ಅಥವಾ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು, ವ್ಯವಸಾಯದ ಪ್ರಾಮುಖ್ಯತೆ, ವರದಕ್ಷಿಣೆ ಸಮಸ್ಯೆಯ ಪರಿಹಾರ ಅಥವಾ ನಿವಾರಣಾ ಕ್ರಮಗಳು. ಸೊ ಇವನ್ನು ನಿಮಗೆ ಹೆಚ್ಚಾಗಿ ನಿಮಗೆ ಕೇಳ್ತಾರೆ ಮಕ್ಕಳ. ನೆಕ್ಸ್ಟ್ 3 ಅಂಕಕ್ಕೆ ಬಂದರೆ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು 1857ರ ದಂಗೆಯ ವಿಫಲತೆಗೆ ಕಾರಣಗಳು ಯಾವ್ಯಾವು? ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಅಥವಾ ಸಮಸ್ಯೆಗಳು, ಬ್ಯಾಂಕಿನ ಕಾರ್ಯವನ್ನು ಕೇಳ್ತಾರೆ ಅಥವಾ ಸೇವೆಗಳು ಅಥವಾ ಲಕ್ಷಣಗಳನ್ನು ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ನಿರುದ್ಯೋಗ ನಿಯಂತ್ರಣದ ಕ್ರಮಗಳು ಯಾವ್ಯಾವು? ಅರಣ್ಯಗಳ ಮಹತ್ವ, ಅರಣ್ಯ ಸಂರಕ್ಷಣಾ ವಿಧಾನಗಳು, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಪಾತ್ರಗಳನ್ನು ಕೇಳ್ತಾರೆ. ಬಕ್ಸರ್ ಕದನದ ಪರಿಣಾಮಗಳು, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ, ಬ್ರಹ್ಮ ಸಮಾಜ ಅಥವಾ ಆರ್ಯ ಸಮಾಜ ಇತ್ಯಾದಿ ಸುಧಾರಣಾ ಕ್ರಮಗಳನ್ನು ಕೇಳ್ತಾರೆ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು, ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು? ನೈಸರ್ಗಿಕ ವಿಕೋಪಗಳಾದಂತಹ ಪ್ರವಾಹ, ಭೂಕಂಪ ಇವುಗಳ ಪರಿಣಾಮಗಳು. ಸೊ ಇವುಗಳನ್ನು ನಿಮಗೆ ಹೆಚ್ಚಾಗಿ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಇದಿಷ್ಟೇ ಕ್ವಶನ್ಸೇ 3 ಅಂಕಕ್ಕಲ್ಲ. ಸೊ ಇದು ಯಾರು ತೀರಾ ಫೇಲ್ ಆಗ್ತೀನಿ ಅನ್ನೋರಿಗೆ ಸೊ ಇದಿಷ್ಟನ್ನು ಓದ್ಕೊಳ್ಳಿ. ಇದರೊಳಗೆ ನಿಮಗೆ ಕ್ವಶನ್ಸ್ಗಳು 100% ಬಂದೇ ಬರ್ತದೆ ಮಕ್ಕಳ. ನೆಕ್ಸ್ಟ್ ನಾವು 4 ಅಂಕದ ಪ್ರಶ್ನೆಗಳಿಗೆ ಹೋದರೆ ನಿಮಗೆ ಅಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತುಂಬ ಬಾರಿ ಕೇಳ್ತಾ ಇದ್ದಾರೆ ಮಕ್ಕಳ. ನೆಕ್ಸ್ಟು ಮಣ್ಣಿನ ಸವೆತಕ್ಕೆ ಕಾರಣ ಮತ್ತು ಅದರ ಪರಿಣಾಮ, ಮಣ್ಣಿನ ಸವೆತಕ್ಕೆ ತಡೆಗಟ್ಟುವ ವಿಧಾನಗಳು, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು, ಮಹಿಳೆಯರ ಸ್ಥಾನಮಾನ ಸುಧಾರಿಸುವ ಕ್ರಮಗಳು, ಲಿಂಗತ್ವ ಅಲ್ಪಸಂಖ್ಯಾತರ ಸ್ಥಾನಮಾನ ಸುಧಾರಿಸಲು ಕ್ರಮಗಳು, ಅನಕ್ಷರತಾ ನಿವಾರಣಾ ಕ್ರಮಗಳು, ಭ್ರಷ್ಟಾಚಾರಕ್ಕೆ ಕಾರಣಗಳು ಮತ್ತು ನಿಯಂತ್ರಣ ಕ್ರಮಗಳು, ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ, ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ,
ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ, ಅಂಬೇಡ್ಕರ್ರ ಪಾತ್ರ, ದೋಂಡಿಯಾ ವಾಗ್ನ ಪಾತ್ರ, ಸಂಗೊಳ್ಳಿ ರಾಯಣ್ಣನ ಪಾತ್ರ. ಸೊ ಇದಿಷ್ಟು ನಿಮಗೆ ಹೆಚ್ಚಾಗಿ 4 ಅಂಕಕ್ಕೆ ನೀವು ನೋಡ್ಕೊಳ್ಬೇಕಾಗಿರುವಂತಹ ಕ್ವಶನ್ ಆನ್ಸರ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ 5 ಅಂಕಕ್ಕೆ ನಿಮಗೆ ನಕ್ಷೆ ಇರ್ತದೆ ಮಕ್ಕಳ. ಸೊ ನಕ್ಷೆಯನ್ನು, ಭಾರತದ ನಕ್ಷೆಯನ್ನು ಅವರೇ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮಗೆ ಕೊಟ್ಟಿರುವಂಥ ಈ ಪ್ಲೇಸ್ಗಳನ್ನು ನೀವು ಮಾರ್ಕಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳ. ಸೊ ಅದರಲ್ಲಿ ನಿಮ್ಮ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹ ಕ್ವಶನ್ಸ್ಗಳು, ಭಾಗಗಳನ್ನು ಗುರುತಿಸ್ಲಿಕ್ಕೆ ಅಂತ ಹೇಳಿದ್ರೆ, ಸೊ 82.5 ಡಿಗ್ರಿ ಪೂರ್ವ ರೇಖಾಂಶ ಮತ್ತು 22.5 ಡಿಗ್ರಿ ಉತ್ತರ ರೇಖಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕೇಳ್ತಾರೆ. ಇಂದಿರಾ ಪಾಯಿಂಟ್, ಕೊಂಕಣ ತೀರ, ಮಲಬಾರ್ ತೀರ, ಕೋರಮಂಡಲ ತೀರ, ಉತ್ಕಲ ತೀರ, ನರ್ಮದಾ ನದಿ ಯೋಜನೆ, ಬಾಕ್ರಾನಂಗಲ್ ನದಿ ಯೋಜನೆ, ಕೃಷ್ಣಾ ಮೇಲ್ದಂಡೆ ನದಿ ಯೋಜನೆ, ಬಾಂಬೆ ಹೈ, ಕೈಗಾ, ಬೆಂಗಳೂರು, ಕೋಲ್ಕತ್ತಾ, ಕಾಂಡ್ಲಾ, ನವಮಂಗಳೂರು, ವಿಶಾಖಪಟ್ಟಣ, ಕೊಯ್ನಾ, ಲಾತೂರು. ಸೊ ಇವನ್ನು ತುಂಬ ರಿಪೀಟೆಡ್ ಆಗಿ ಕೇಳಿದ್ದಾರೆ ಮಕ್ಕಳ, ಆಯಿತಾ. ಸೊ ರಿಪೀಟೆಡ್ ಆಗಿ ಕೇಳಿರೋದ್ರಿಂದ ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಫಸ್ಟು ನೀವು ಇದನ್ನು ಮಾರ್ಕಿಂಗ್ ಮಾಡೋದನ್ನು ಕತ್ಕೊಳ್ಬೇಕು. ಇದಕ್ಕೆ ಹೈ ಪ್ರಿಯಾರಿಟಿ ಮಕ್ಕಳ. ಸೊ ಈ ಪ್ಲೇಸಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಇಲ್ಲಿರುವಂತಹ ಈ 35 ಪ್ಲೇಸ್ಗಳನ್ನು ಸಹ ನೀವು ಮಾರ್ಕಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಏಕೆಂದರೆ 5 ಅಂಕ ಬಹಳ ಈಸಿಯಾಗಿ, ಏಕೆಂದರೆ ಮ್ಯಾಪನ್ನು ಅವರೇ ಕೊಟ್ಟಿರ್ತಾರೆ, ಜಸ್ಟ್ ನೀವು ಮಾರ್ಕಿಂಗ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ಕ್ವಶನ್ಸ್ ಯಾರು ತುಂಬ ನಾನು ಸ್ಲೋ ಲರ್ನರ್, ನನಗೆ ಪಾಸ್ ಆದರೆ ಸಾಕು ಅನ್ನೋರು ಜಸ್ಟ್ ಇದಿಷ್ಟು ಕ್ವಶನ್ಸ್ಗಳನ್ನು ನೀವು ಮಾರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಕ್ಕಳ, ಸೊ ಆಬ್ವಿಯಸ್ಲಿ ನೀವು ಸೋಷಲಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಅಂಕಗಳನ್ನೇ ನೀವು ಗಳಿಸ್ಕೋಬೋದು. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.